ನಿಮ್ಮ ಕುಟುಂಬಕ್ಕೊಂದು ಬೆಳಕು ಬರಬೇಕಾದ್ರೆ ಈಗ ತಾವು ಮಾಡಬೇಕಾದ್ದು ನಿಮ್ಮ ಮೊಬೈಲ್ ಆನ್ ಮಾಡ್ಕೊಳ್ಳಿ, ರೆಕಾರ್ಡ್ ರೆಡಿ ಮಾಡಿ. ಯಾಕೆಂದರೆ ಈ ವಿಚಾರಗಳೇನಿದೆಯೋ ಅದನ್ನು ಆಲಿಸಿ ಬಿಡೋದಲ್ಲ, ಅದನ್ನು ಪಾಲಿಸ್ತಕ್ಕಂಥದ್ದು. ನಿಮ್ಮ ಪ್ರಾಂತ್ಯದಲ್ಲಿ ಅಡಿಕೆಗೆ ಕೊಂಡು ಕೊರತೆ ಇಲ್ಲ, ಅದರಲ್ಲೂ ಬಟ್ಲಡಿಕೆ ಅನ್ನೋದಕ್ಕಿಂತ ಗುಂಡು ಅಡಿಕೆ. ಒಂದು ಅಡಿಕೆಯಿಂದ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಒಂದು ಅಡಿಕೆಯಿಂದ ನಿಮ್ಮ ವಾಸ್ತುಗೃಹದ ಸಮಸ್ಯೆಗೊಂದು ಪರಿಹಾರ. ಈ ಸಮಸ್ಯೆ ಬರೀ ನಿಮ್ಮ ವಾಸ್ತುಗೃಹದ ಮಾತ್ರ ಅಲ್ಲ, ನಿಮ್ಮ ಪತಿದೇವರದೋ, ನಿಮ್ಮ ಮಕ್ಕಳದೋ, ನಿಮ್ಮ ಕುಟುಂಬದ್ದೋ, ಅಥವಾ ನಿಮ್ಮ ಅಧಿಕಾರಿಗಳದೋ, ಅಥವಾ ನೀವು ಹಾಕುವ ಹೆಜ್ಜೆನಲ್ಲಿ ನಿಮಗೊಂದು ಬೆಳಕನ್ನು ಕೊಡ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಬಟ್ಲಡಿಕೆ, ಅದಕ್ಕೆ ಜೊತೆ ಬೇಕಾಗಿರ್ತಕ್ಕಂಥದ್ದು ಒಂದು ಅರಿಶಿಣ ಕೊಂಬು, ಒಂದು ಬಟ್ಲಡಿಕೆ, ಅರಿಶಿಣದ ಕೊಂಬು, ಇದಕ್ಕೆ ಒಂದು ಏಲಕ್ಕಿ ಸಹಾಯ ಬೇಕು. ಅರಿಶಿಣ ಕೊಂಬು ಏಲಕ್ಕಿಯಿಂದ ಗಂಧ ತೆಗೆಯಬೇಕು. ಅರಿಶಿಣ ಕೊಂಬು ಏಲಕ್ಕಿಯಿಂದ ಗಂಧವನ್ನು ತೆಗಿಬೇಕು. ಆ ಬಟ್ಲಡಿಕೆಗೆ ಅದನ್ನು ಲೇಪನ ಮಾಡಬೇಕು. ಬಟ್ಲಡಿಕೆಗೆ ಮೈತುಂಬ ಹಚ್ಚಬೇಕು. ಹಚ್ಚಿ ಇದನ್ನು ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆ, ನಾಳೆ ಬೆಳಗ್ಗೆ ಎದ್ದರೆ ಅಮಾವಾಸ್ಯೆ, ನಾಳೆ ಮಾಡುವಂಥ ಕಾಯಕ ಇದು. ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ ಮಾತ್ರ ಕಾಯಕ ಇದು. ಅಡಿಕೆಗೆ ಗಂಧವನ್ನು ಲೇಪನ ಮಾಡಿದ ತಕ್ಷಣ ಆ ಅಡಿಕೆಯ ಬಟ್ಟನ್ನು, ಅಂದರೆ ಆ ಗುಂಡು ಅಡಿಕೆಯನ್ನು ನಿಮ್ಮ ಎಡಹಸ್ತದಲ್ಲಿ ಇಟ್ಕೊಳ್ಬೇಕು. ಎಡಹಸ್ತದಲ್ಲಿ ಇಟ್ಕೊಂಡು ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಬೇಕು. ಮೊದಲು ಪಶ್ಚಿಮಾಭಿಮುಖವಾಗಿ ಕೂತು ಒಂದು ತ್ರಿಕೋನವನ್ನು ಬರೀಬೇಕು. ನೀವು ಪಶ್ಚಿಮಕ್ಕೆ ಮುಖ ಮಾಡಿ ತ್ರಿಕೋನವನ್ನು ಬರೀಬೇಕು. ಬರೀತಕ್ಕಂಥದ್ದು ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿಯಿಂದ. ಪೂರ್ವಾಭಿಮುಖವಾಗಿ ಕೂತು ಮತ್ತೊಂದು ತ್ರಿಕೋನವನ್ನು ಬರೀಬೇಕು. ಬರೆದು ಅದರ ಮೇಲೆ ಲಕ್ಷಣವಾಗಿ ಒಂದು ಬಿಳಿ ಎಕ್ಕದ ಎಲೆ, ಅರ್ಕಪುಷ್ಪ ಅಥವಾ ಅರ್ಕಪುಷ್ಪದ ಎಲೆ, ಬಿಳಿ ಎಕ್ಕದ ಎಲೆ. ನಿಮಗಿಲ್ಲಿ ಏನಾದರೂ ಅರ್ಥ ಆಗ್ತಿಲ್ಲ ಅಂದರೆ, ಅಥವಾ ನಾನು ಹೇಳುವಂಥ ಪದಾರ್ಥಗಳು ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಅಥವಾ ಮತ್ತೊಮ್ಮೆ ನಾನು ಕೇಳಬಹುದು, ತಪ್ಪಿಲ್ಲ. ಮೌನವಾಗಿದ್ದು ಸಿಗಲಿಲ್ಲ ಅನ್ನೋದಾಗಬಾರ್ದು. ಬಿಳಿ ಎಕ್ಕದ ಎಲೆ, ಆ ಎಲೆಯನ್ನು ಆ ಭೂಸ್ಪರ್ಶದಲ್ಲಿ ಇಡತಕ್ಕಂಥದ್ದು, ಅದರ ಮೇಲೆ ಆ ಅಡಿಕೆಯನ್ನು ಇಡ್ತಕ್ಕಂಥದ್ದು. ಇಟ್ಟಾದ ಮೇಲೆ ನಿಮ್ಮ ಉಂಗ್ರದ ಬೆರಳನ್ನು ಆ ಬಟ್ಲಡಿಕೆಯ ಮೇಲೆ ಇಟ್ಟು ಬೀಜಾಕ್ಷರಿ ಮಂತ್ರವನ್ನು ನಾನು ಹೇಳ್ತಕ್ಕಂಥದ್ದನ್ನು ಆಲಿಸಿ. ಓಂ ಶ್ರೀಂ ಸೌಹು, ಓಂ ಶ್ರೀಂ ಸೌಹು, ಇದನ್ನು 108 ಬಾರಿ ಪಠನೆ ಮಾಡಿ. ಇದಾದ ನಂತರ ಒಂದು ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆ ಜೇನುತುಪ್ಪವನ್ನು ನಿಮ್ಮ ಕುಟುಂಬದ, ನಿಮ್ಮ ಮನೆ ದೇವರು ಅಥವಾ ದೇವರುಗಳನ್ನು ಆರಾಧನೆ ಮಾಡ್ತಕ್ಕಂಥ ತುಳುನಾಡಿನ ಸಂಪ್ರದಾಯ ಏನಿದೆಯೋ, ನಿಮ್ಮ ಸಂಪ್ರದಾಯದಂತೆ ಆ ಜೇನುತುಪ್ಪದ ಹನಿಯನ್ನು ದೇವರಿಗೆ ತೋರಿಸಿ ಬೀಜಾಕ್ಷರಿ ಮಂತ್ರವನ್ನು ಮತ್ತೆ 11 ಬಾರಿ ಹೇಳಿಕೊಂಡು ಆ ಪ್ರಸಾದವನ್ನು ತಾವು ಸ್ವೀಕರಿಸಿದ್ರೆ, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇದ್ದರು, ತಂತ್ರಸಾರದಿಂದ ನರಳುತ್ತಾ ಇದ್ದರು, ಯಾರೋ ಗೊತ್ತಿಲ್ಲದವರು ನಮಗೆ ಮಾಡಿರ್ತಕ್ಕಂಥ ತಂತ್ರಸಾರಗಳು, ಮಾಟ ಮಂತ್ರ ಪ್ರಯೋಗಗಳು ಆಗಿದ್ದರು, ಅಥವಾ ಯಾವುದೋ ಗೊತ್ತಿಲ್ದಿರ ನಾವು ದಾಟಿದ್ದರು, ಅಥವಾ ನಮ್ಮ ಅಭಿವೃದ್ಧಿ ಕುಂಠಿತವಾಗಿದ್ದರೆ ಈ ಕಾಯಕದಿಂದ ಶೀಘ್ರ ಫಲ ಸಿಗುತ್ತೆ. ಇದನ್ನು ತಾವು ನಾಳೆನೇ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ.